ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 6ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು 18ನೇ ಅಧ್ಯಾಯದ 49ನೇ ಶ್ಲೋಕದಿಂದ 55ನೇ ಶ್ಲೋಕದವರೆಗೂ ಕೂಡ ಸಾಂಖ್ಯ ನಿಷ್ಠೆ ಸಹಜವಾಗಿ ಪ್ರಾಪ್ತಿಯಾಗೋದಿಲ್ಲ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಯಾಕೆ ಅಂತಂದ್ರೆ ಎಲ್ಲಿವರೆಗೆ ಶರೀರದಲ್ಲಿ ಅಹಂ ಅನ್ನುವಂಥ ಭಾವನೆ ಇರುತ್ತೋ, ಅಂದ್ರೆ ನಾನು ನಂದು ಅನ್ನುವಂಥ ಭಾವನೆ ಇರುತ್ತೋ, ಭೋಗಗಳಲ್ಲಿ ನಮಗೆ ಮಮತೆ ಇರುತ್ತೋ, ಅನುಕೂಲ ಮತ್ತೆ ಪ್ರತಿಕೂಲತೆಗಳ ರಾಗದ್ವೇಷಗಳಿರುತ್ತೋ, ಅಲ್ಲಿವರೆಗೂ ಕೂಡ ಜ್ಞಾನ ನಿಷ್ಠೆ ಅನ್ನೋದು ಸಾಧನೆ ಆಗೋದು. ಅಂದ್ರೆ ಅರ್ಥ ಏನು? ಎಲ್ಲ ಕರ್ಮಗಳಲ್ಲಿ ಆ ಕರ್ತೃತ್ವ ಅಭಿಮಾನದಿಂದ ರಹಿತನಾಗಿ ನಾವು ಆ ಭಗವಂತನ ನಿರ್ಗುಣ ನಿರಾಕಾರ ಬ್ರಹ್ಮನ ಸ್ವರೂಪದಲ್ಲಿ ಅಭಿನ್ನ ಭಾವದಿಂದ ಸ್ಥಿತನಾಗಿರೋದು ತುಂಬಾ ಕಷ್ಟದ ಮಾತು. ಅದು ದೂರನೇ ಉಳಿತು, ಅದನ್ನ ತಿಳ್ಕೊಳ್ಳೋದು ಕೂಡ ನಮಗೆ ಕಷ್ಟ ಅಂತ ಹೇಳಿದ್ರು. ಇಷ್ಟೇ ಅಲ್ಲದೆ ಅಂತಃಕರಣ ಅಶುದ್ಧವಾಗಿರುವಂತ ಕಾರಣ, ಎಲ್ಲಿವರೆಗೂ ನಮ್ಮ ಅಂತಃಕರಣ ಅಶುದ್ಧವಾಗಿರುತ್ತೋ ಆಗೇನಾಗುತ್ತೆ, ನಾವು ಮೋಹಕ್ಕೆ ವಶರಾಗಿರ್ತೀವಿ. ಆಮೇಲೆ ಜಗತ್ತಿನ ನಿಯಂತ್ರಣಕರ್ತ ಮತ್ತೆ ಕರ್ಮಫಲದಾತ ಭಗವಂತನಲ್ಲಿ ಮತ್ತೆ ಸ್ವರ್ಗ ನರಕ ಕರ್ಮಫಲಗಳಲ್ಲಿ ನಮಗೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ ಅವನು ಪರಿಶ್ರಮ ಸಾಧ್ಯವಾದಂತಹ, ಅಂದ್ರೆ ಏನು, ನಾವು ಕಷ್ಟಪಟ್ಟು ಮಾಡಬಹುದಾದಂತಹ ಒಳ್ಳೆ ಕೆಲಸಗಳು, ಶುಭ ಕರ್ಮಗಳು ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ತ್ಯಾಗ ಮಾಡಿ ಮತ್ತೆ ವಿಷಯಾಸಕ್ತಿ, ಇನ್ನು ಬೇಕಾದಷ್ಟು ದೋಷಗಳ ಕಾರಣದಿಂದ ಬೇಕಾದಷ್ಟು ವಿಷಯಗಳಲ್ಲಿ ನಮಗೆ ಆಸಕ್ತಿ ಬಂದ್ಬಿಟ್ಟಿರುತ್ತೆ, ಅದು ಮತ್ತೆ ಇನ್ನು ಬೇಕಾದಷ್ಟು ದೋಷಗಳಿರೋ ಕಾರಣದಿಂದ ಪಾಪಮಯವಾದಂತಹ ಭೋಗಗಳಲ್ಲಿ ಸಿಕ್ಕಾಕೊಂಡು ಶ್ರೇಯಸ್ಸಿನ ಮಾರ್ಗದಿಂದ ಭ್ರಷ್ಟನಾಗಿ ಹೋಗುವಂತ ಸಂಭವನೇ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಅಂತಃಕರಣ ಶುದ್ಧವಾಗಿರೋದಿಲ್ವೋ ಅವ್ರೇನ್ ಮಾಡ್ತಾರೆ, ಮೋಹಕ್ಕೆ ವಶರಾಗ್ತಾರೆ. ಆಮೇಲೆ ಜಗತ್ತನ್ನ ನಿಯಂತ್ರಣ ಮಾಡ್ತಾ ಇರುವಂತಹ ಆ ಭಗವಂತ, ಕರ್ಮಗಳ ಫಲವನ್ನ ಕೊಡುವಂಥವನು, ಸ್ವರ್ಗ ನರಕ ಕರ್ಮ ಫಲಗಳಲ್ಲಿ ಅವ್ರಿಗೆ ವಿಶ್ವಾಸನೇ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ, ನಾವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬಹುದು, ಆದ್ರೆ ಅದನ್ನ ಬಿಟ್ಬಿಟ್ಟು ಪಾಪ ಕೆಲಸಗಳನ್ನ, ಯಾಕಂದ್ರೆ ಅವರಲ್ಲಿ ವಿಷಯಾಸಕ್ತಿ ಹೆಚ್ಚಾಗಿರುತ್ತೆ, ದೋಷಗಳಿರುತ್ತೆ, ಅದರಿಂದ ಏನ್ ಮಾಡ್ತಾನೆ, ಕೆಟ್ಟ ಕೆಲಸಗಳಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಂಡು ಯಾವುದು ನಮ್ಮನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೋ ಆ ಮಾರ್ಗದಿಂದ ಭ್ರಷ್ಟನಾಗುವಂತ ಒಂದು ಸಂಭವ ಜಾಸ್ತಿ ಆಗಿರತ್ತೆ. ಅದಕ್ಕೋಸ್ಕರನೇ ಈ ರೀತಿಯ ಧೋರಣೆಯ ಮನುಷ್ಯ ಸಾಂಖ್ಯಯೋಗವನ್ನೇ ಪರಮಾತ್ಮನ ಸಾಕ್ಷಾತ್ಕಾರದ ಉಪಾಯ ಅಂತ ತಿಳ್ಕೊಂಡಿದ್ದಾನೆ. ಸಾಂಖ್ಯಯೋಗದ ಸಾಧನೆಯಲ್ಲಿ ತೊಡಗೋಕ್ ಮೊದಲು ಏನು ಮಾಡಬೇಕು, ನಿಷ್ಕಾಮ ಭಾವದಿಂದ ಯಾವುದೇ ಕಾಮನೆಗಳು ಇಲ್ಲದೆ ನಾವು ಯಜ್ಞವನ್ನ ಮಾಡಬೇಕು, ದಾನ ತಪಸ್ಸು ಈ ರೀತಿಯ ಒಂದು ಶುಭ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ನಮ್ಮ ಅಂತಃಕರಣವನ್ನ ರಾಗ ದ್ವೇಷಾದಿ ದೋಷಗಳಿರುತ್ತಲ್ಲ, ಬೇಕಾದಷ್ಟಿದೆ, ರಾಗ ದ್ವೇಷ ಅಸೂಯೆ ಈ ರೀತಿ ಅಂಥ ದೋಷಗಳಿಂದ ರಹಿತವಾಗಿ ನಾವು ನಮ್ಮನ್ನ ನಾವು ಪರಿಶುದ್ಧ ಮಾಡ್ಕೊಳ್ಳೋದು ಮೊದಲು ಪರಮ ಅವಶ್ಯಕ. ಬರೀ ನಾನು ವಿಚಾರಗಳನ್ನ ತಿಳ್ಕೊಂಡ್ಬಿಟ್ರೆ ಆಗೋಯ್ತು ಅಂತ ನಾವೇನಾದ್ರೂ ಯೋಚನೆ ಮಾಡಿದ್ರೆ ಅದು ನಮ್ಮ ತಪ್ಪು ತಿಳುವಳಿಕೆ, ಆಯ್ತಾ? ವಿಚಾರದ ಜೊತೆಗೆ ನಾವು ಶುಭ ಕರ್ಮಗಳನ್ನು, ಅಂದ್ರೆ ಏನು, ಯಜ್ಞ ಮಾಡೋದು, ದಾನ ಮಾಡೋದು, ತಪಸ್ ಮಾಡೋದು, ಜಪ ಮಾಡೋದು, ಈ ರೀತಿಯ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು. ಅದರಿಂದ ಏನಾಗುತ್ತೆ, ನಮ್ಮ ಅಂತಃಕರಣ ಶುದ್ಧವಾಗ್ತಾ ಹೋಗುತ್ತೆ, ಪರಿಶುದ್ಧರಾಗ್ತಾ ಹೋಗ್ತೀವಿ. ಅದು ತುಂಬಾ ಇಂಪಾರ್ಟೆಂಟು. ಆಗಲೇ ಅವನ ಸಾಂಖ್ಯಯೋಗದ ಸಾಧನೆ ಇದೆಯಲ್ಲ ಅದು ನಿರ್ವಿಘ್ನವಾಗಿ ಪೂರ್ತಿಯಾಗಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಮಧ್ಯ ಏನಾದ್ರೂ ತೊಂದರೆ ಬಂದು ಅವನು ಮತ್ತೆ ಕೆಳಗಡೆ ಬಿದ್ದೋಗ್ತಾನೆ. ಯಾಕಂದ್ರೆ ಮನಸ್ಸೇ ಇನ್ನು ಅಂತಃಕರಣಗಳೇ ಶುದ್ಧಿಯಾಗಿಲ್ಲ ಅಂತಂದ್ಮೇಲೆ ಅವನು ಭಗವಂತನನ್ನ ಪಡೆಯೋದಂತೂ ದೂರದ ಮಾತು. ಅದಕ್ಕೋಸ್ಕರನೇ ಮೊದಲು ನಮ್ಮನ್ನ ನಾವು ಪರಿಶುದ್ಧವನ್ನಾಗಿ ಮಾಡ್ಕೋಬೇಕು, ಅದು ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಆಗ ಅವನು ಸಾಂಖ್ಯಯೋಗದ ಸಾಧನೆ ಇದೆಯಲ್ಲ ಅದು ನಿರ್ವಿಘ್ನತೆಯಿಂದ ಪೂರ್ತಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆಗ ಅವನಿಗೆ ತುಂಬ ಸುಲಭವಾಗಿ ಸಫಲತೆ ಅನ್ನೋದು ಸಿಗತ್ತೆ. ಇಲ್ಲಿ ಇದೇ ಅಭಿಪ್ರಾಯದಿಂದ ಕರ್ಮಯೋಗ ಇಲ್ಲದೆ ಸನ್ಯಾಸ ಅನ್ನೋದು ಪ್ರಾಪ್ತಿಯಾಗೋದು ತುಂಬ ಕಷ್ಟ ಅಂತ ಹೇಳಿರೋದು. ಇಲ್ಲಿ ಪ್ರಶ್ನೆ ಕೇಳಿದ್ರಲ್ವಾ, ನಾವು ಪ್ರಶ್ನೆನ ಮರಿಬಾರ್ದಲ್ವಾ, ಅದಕ್ಕೆ ಇಲ್ಲೊಂದ್ಸರಿ ನೆನಪಿಸ್ತಾ ಇದ್ದೀನಿ. ಏನ್ ಪ್ರಶ್ನೆ ಕೇಳಿದ್ದು, ಸಾಂಖ್ಯಯೋಗ ಮತ್ತೆ ಕರ್ಮಯೋಗ ಎರಡೂ ಮಾರ್ಗಗಳು ಸ್ವತಂತ್ರವಾಗಿದೆ ಅಂತಂದ್ಮೇಲೆ ಕರ್ಮಯೋಗ ಇಲ್ಲದೆ ಸನ್ಯಾಸ ಅನ್ನೋದು
ಸಿಗೋದು ತುಂಬ ಕಷ್ಟ ಅಂತ ಹೇಳ್ತಾರಲ್ವ, ಅದು ಯಾಕೆ ಅನ್ನೋದು ಈಗ ಅರ್ಥ ಆಯ್ತಾ? ಅವನು ತಿಳುವಳಿಕೆಯನ್ನ ತಿಳ್ಕೊಳ್ತಾ ಇದ್ದಾನೆ ಕರೆಕ್ಟು, ಆದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಬೇಕಲ್ವಾ? ಮಾಡಿದಾಗ ನಮಗೇನಾಗುತ್ತೆ, ನಮ್ಮ ಅಂತಃಕರಣವೆಲ್ಲ ಶುದ್ಧ ಆಗುತ್ತೆ. ಆಗ ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತೀವಿ. ಆ ಒಳ್ಳೆ ಕೆಲಸ ಮಾಡೋದ್ರಿಂದ ಮಾತ್ರ ನಮ್ಮ ಅಂತಃಕರಣ ಶುದ್ಧ ಆಗುತ್ತೆ. ಆಗ ನಮ್ಮಲ್ಲಿರುವಂಥ ರಾಗ, ದ್ವೇಷ, ಇನ್ನೆಲ್ಲ ಏನೇನಿದೆಯೋ ಅದನ್ನೆಲ್ಲ ನಾವು ಇಲ್ದಂಗೆ ನಾವು ಪರಿಶುದ್ಧವಾಗಿ ಮಾಡ್ಕೋಬಹುದು. ಆಗ ಅವನಿಗೆ ಅದರಿಂದ ಆ ಫಲ ಅನ್ನೋದು ಕರೆಕ್ಟಾಗಿ ಸಿಗತ್ತೆ. ಸೊ ಅದಕ್ಕೆ ಹೇಳೋದು, ಕರ್ಮವನ್ನು ಮಾಡಲೇಬೇಕು. ಅದಕ್ಕೆ ಭಗವಂತ ಭಗವದ್ಗೀತೆನಲ್ಲೂ ಹೇಳಿದ್ದಾನೆ, ಯಾರೂ ಕರ್ಮವನ್ನು ಮಾಡದೆ ಸುಮ್ಮನೆ ಅಂತೂ ಇರೋದಕ್ಕಾಗೋದಿಲ್ಲ. ಅದರಿಂದ ಕರ್ಮವನ್ನು ಮಾಡ್ತೀವಲ್ವ, ಅದನ್ನು ಯೋಗ ರೂಪದಲ್ಲಿ ಮಾಡ್ಕೋಬೇಕು. ಅವನು ಸಾಂಖ್ಯ ಯೋಗಿನೇ ಆಗಿರಲಿ, ಯಾರೇ ಆಗಿರಲಿ, ಅವನು ಕರ್ಮವನ್ನು ಮಾಡಲೇಬೇಕಾಗತ್ತೆ. ಕರ್ಮ ಮಾಡಲಿಲ್ಲ ಅಂದರೆ ಅಂತಃಕರಣ ಶುದ್ಧಿ ಆಗೋದಿಲ್ಲ. ಅಂತಃಕರಣ ಶುದ್ಧಿ ಆಗಲಿಲ್ಲ ಅಂತಂದರೆ ನಮ್ಮಲ್ಲಿರುವಂಥ ದೋಷಗಳು ಹೋಗೋದಿಲ್ಲ. ದೋಷಗಳು ಹೋಗಲಿಲ್ಲ ಅಂತಂದರೆ ನನಗೆ ಹೇಗೆ ಸಾಂಖ್ಯ ಯೋಗದ ಒಂದು ಫಲ ಸಿಗೋದಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೋಸ್ಕರನೇ ನಾವು ನಿಷ್ಕಾಮ ಭಾವದಿಂದ ಮೊದಲು ಶುಭ ಕರ್ಮಗಳನ್ನು ಮಾಡಬೇಕು. ಅಲ್ಲಿ ಕಾಮನೆ ರಹಿತವಾಗಿ ಮಾಡಬೇಕು ಅಂತ ಹೇಳ್ತಾ ಇರೋದು. ಅದನ್ನು ಮಾಡಿದ್ರೆ ಇದೇನೋ ಸಿಗುತ್ತೆ, ಇದನ್ನು ಮಾಡಿದ್ರೆ ಅದೇನೋ ಸಿಗುತ್ತೆ ಅಂತ ಮಾಡೋದಲ್ಲ. ಅದನ್ನು ನಾನು ಮಾಡಬೇಕು, ಇದು ಭಗವಂತನಿಗೆ ಸಮರ್ಪಿತವಾಗಿ ನಾನು ಮಾಡಬೇಕು ಅಂತ ಮಾಡಬೇಕು. ಅಲ್ಲಿ ಯಾವುದೇ ನಮಗೆ ಕಾಮನೆಗಳು ಇರಬಾರ್ದು. ಆದ್ದರಿಂದ ಏನಾಗುತ್ತೆ, ಅಂತಃಕರಣ ಶುದ್ಧಿಯಾಗಿ ರಾಗದ್ವೇಷ ಇನ್ನು ಬೇಕಾದಷ್ಟು ದೋಷಗಳಿಂದ ನಾವು ಹೊರಗಡೆ ಬರ್ತೀವಿ. ಅಲ್ಲಿ ನಾವು ಪರಿಶುದ್ಧವಾಗ್ತೀವಿ. ಆಗ ನಮ್ಮ ಸಾಂಖ್ಯಾಯೋಗದ ಸಾಧನೆ ಅನ್ನೋದು ನಿರ್ವಿಘ್ನವಾಗಿ ಪೂರ್ತಿಯಾಗುತ್ತೆ. ಆಗ ಅವನಿಗೆ ಸುಗಮವಾಗಿ ಅಂತಂದರೆ ಯಾವುದೇ ಕಷ್ಟ ಇಲ್ಲದೆ ಸಫಲತೆ ಅನ್ನೋದು ಕೂಡ ಸಿಗುತ್ತೆ. ಇಲ್ಲಿ ಆ ವಿಷಯವನ್ನು ಹೇಳಿರೋದು. ಈ ಒಂದು ಅಭಿಪ್ರಾಯದಿಂದ ಕರ್ಮಯೋಗ ಇಲ್ಲದೆ ಸನ್ಯಾಸ ಅನ್ನೋದು ಪ್ರಾಪ್ತಿಯಾಗೋದು ತುಂಬ ಕಷ್ಟ. ಈಗೇನು ಮಾಡ್ತಾರೆ, ಸನ್ಯಾಸಿ ಅಂದಿದ ತಕ್ಷಣ ಕೆಲಸವನ್ನೆಲ್ಲ ಬಿಟ್ಬಿಟ್ಟು, ಮನೆ ಮಠ ಬಿಟ್ಬಿಟ್ಟು ಎಲ್ಲಾದರೂ ದೂರ ಹೋಗ್ಬಿಟ್ರೆ ನಾವು ಸನ್ಯಾಸಿಗಳು ಅಂತ ಅಂದ್ಕೊಳ್ತೀವಿ. ಅದು ಆ ರೀತಿ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲೋದ್ರೂ ಕೂಡ ನಾವೇನಾದರೂ ಒಂದು ಕರ್ಮವನ್ನು ಮಾಡಲೇಬೇಕಾಗತ್ತೆ. ಅಲ್ಲೋಗಿನೂ ಜಪ ಮಾಡಬೇಕು, ತಪ ಮಾಡಬೇಕು, ದಾನ ಮಾಡಬೇಕು, ಆಮೇಲೆ ಯಜ್ಞಗಳನ್ನು ಮಾಡಬೇಕು. ಈ ರೀತಿ ಕರ್ಮವನ್ನು ಮಾಡದೆ ನಮಗೆ ಸನ್ಯಾಸ ಅನ್ನೋದು ಪ್ರಾಪ್ತಿ ಆಗೋದಿಲ್ಲ. ಪ್ರಾಪ್ತಿ ಆದರೂ ಅದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮಗೆ ಇದು ನೀಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.